ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಲಾಸ್ಟ್ ವ್ಲಾಗ್ಗೆ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ವ್ಯೂಸ್ ಕೂಡ ಸ್ವಲ್ಪ ಚೆನ್ನಾಗಿ ಬಂದಿದೆ. ಹೊಸ ಚಾನೆಲ್ಗೆ ಇರೋದೇ ಕಮ್ಮಿ ಸಬ್ಸ್ಕ್ರೈಬರ್ಸ್, ಅದರಲ್ಲೂ ಪರವಾಗಿಲ್ಲ, ವ್ಯೂಸ್ ತುಂಬ ನೋಡಿ ಖುಷಿ ಆಯಿತು. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಯಾವ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೊಸದಡ್ಕೊ ಹಬ್ಬ. ನೆನ್ನೆ ವ್ಲಾಗ್ಗೆ ಥರನೇ ಈ ವ್ಲಾಗ್ ಕೂಡ ಸಪೋರ್ಟ್ ಮಾಡಿ, ನೆನ್ನೆ ವ್ಲಾಗಿಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಸೊ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ ಹೊಸದಡ್ಕು ಶುಕ್ರವಾರದ ವ್ಲಾಗ್ ಇದು. ಸೊ ಜೀವಿ ಮಟನ್ 4 kg ತಂದುಕೊಟ್ಟಿದ್ದ, ಇನ್ನು ಗೋಪಿ ಚಿಕನ್ ತಂದುಕೊಟ್ಟು, ಇನ್ನು ಮಿಕ್ಕಿದೆಲ್ಲ ಕೆಲಸ ಹಿಂಗೆ ನಮ್ಮದ್ರಲ್ಲಿ ಹಂಚ್ಕೊಂಡೆಲ್ಲ ಮಾಡ್ಕೊಳ್ತೀವಲ್ಲ. ಸೊ ಒಬ್ಬರೇ ತಗೊಳ್ಳೋದು ಆ ಥರ ಎಲ್ಲ ಏನಿಲ್ಲ. ಸೊ ಫ್ಯಾಮಿಲಿ ಅಂದಮೇಲೆ ಎಷ್ಟೊಂದು ಜನ ಕೇಳ್ತೀರಾ ನನಗೆ, ನನ್ನ ಆಫೀಸ್ ಕೊಲೀಗ್ಸ್ ಆಗಿರ್ಬೋದು, ಮತ್ತು ಒಂದಷ್ಟು ಜನ ಕೇಳ್ತೀರಾ ಹೆಂಗೆ ನೀವು ಇಷ್ಟೊಂದು ಒಗ್ಗಟ್ಟಾಗೆಲ್ಲ ಇರ್ತೀರಾ, ಯಾವ ರೀತಿ ಹೇಗೆ ಅಂತ. ಈ ಥರ ಶೇರಿಂಗ್ ಎಲ್ಲ ಇರುತ್ತೆ. ಸೊ ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗಲ್ಲ. ಒಂದ್ಸಲ ನಾವು ತಂದಿದ್ರೆ ಇನ್ನೊಂದ್ಸಲ ಅವ್ರು ತಂದಿರ್ತಾರೆ. ಸೊ ಈ ಥರ ಇರುತ್ತೆ ನಮ್ಮ ಮನೇಲಿ ಯೂಶ್ವಲಿ. ಸೊ ಅದರಿಂದ ನಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಇನ್ನೂ ಸರಿ ಚಿಕ್ಕ ಗ್ಯಾಸ್ ಮೇಲೆ ಇಟ್ಕೊಂಡು ಅಡುಗೆ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಈ ಥರ ದೊಡ್ಡ ಗ್ಯಾಸ್ನ ಅತ್ತೆ ಮನೆಯಿಂದನೇ ತಂದಿದ್ವಿ. ಆ್ಯಕ್ಚುಲಿ ನಮ್ಮ ಮನೇಲೂ ಇದೆ ಈ ಥರ. ಸರಿ ಈಗ ಮತ್ತೆ ಸಿಲಿಂಡರ್ ಕೂಡ ಇನ್ನೊಂದು ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅತ್ತೆ ಮನೇಲಿ ತಂದು ಇವಾಗ ಬಿರಿಯಾನಿ ಮಾಡ್ತಾಯಿದ್ದಾರೆ. ಮಟನ್ ಬಿರಿಯಾನಿ 1-2 kg ಮಟನ್ ಬಿರಿಯಾನಿ, ಇನ್ನು 2 kg ಮಟನ್ ಚಾಪ್ಸು, ಇನ್ನು ಮಿಕ್ಕಿದ ಅಡುಗೆಗಳನ್ನ ಚಿಕನ್ದೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ, ಮಟನ್ದೆಲ್ಲ ಅತ್ತೆ ಮಾಡ್ಕೊಳ್ಳೋ ಥರ ಮಾತಾಡ್ಕೊಂಡಿದ್ವಿ. ಇನ್ನು ಹಿಂದಿನ ದಿನವೇ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಕೂತಿದ್ವಿ. ಸೊ ಅದರಿಂದ ಸ್ವಲ್ಪ ಇವಾಗ ಈಸಿ ಆಯಿತು. ಇನ್ನು ಬೆಳಗ್ಗೆನೇ ನಾಷ್ಟಕ್ಕೆ ಆಗ್ಬಿಡ್ಬೇಕಾಗಿತ್ತು ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ಆಗಿಲ್ಲ. ಇನ್ನು ಮಧ್ಯಾಹ್ನ 12:30 ಅಷ್ಟೊತ್ತಿಗೆಲ್ಲ ಅಡುಗೆ ಆಗಿತ್ತು. ಫಸ್ಟ್ ಟೈಮ್ ಸ್ವಲ್ಪ ಬೇಗನೆ ಆಗಿತ್ತು. ಲಾಸ್ಟ್ ವರ್ಷ ಸ್ವಲ್ಪ ತುಂಬಾ ಲೇಟಾಗೋಗಿತ್ತು. ಲಾಸ್ಟ್ ವರ್ಷದ ಮೆಮೊರೀಸ್ನೆಲ್ಲ ನೆನೆಸ್ಕೊಂಡು ಈ ವರ್ಷ ಮಾಡಿದೆ, ಚೆನ್ನಾಗಿತ್ತು ಒಂಥರ. ಇನ್ನು ನಾನು ಒಂದು ಸೆಟ್ ಪುದೀನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆಗೆ ನಮ್ಮ ಅಪ್ಪನಿಗೆ ಫಸ್ಟ್ ಅಡುಗೆ ಮಾಡಿ ಕೊಟ್ಬಿಡ್ಬೇಕು, ನಮ್ಮ ಅಪ್ಪ ಟೇಸ್ಟ್ ಮಾಡಬೇಕು ಅನ್ನೋದು ಅವ್ರ ಆಸೆ. ನಾವು ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ನಮ್ಮ ಅಪ್ಪ ಟೇಸ್ಟ್ ಮಾಡಿಬಿಡ್ಬೇಕು ಮತ್ತು ಬೇಗ ಮಾಡಬೇಕು. ಇದೊಂದೇ ಅಂತಲ್ಲ, ಬರೀ ನಾನ್ ವೆಜ್ ತಂದು ಶೇರ್ ಮಾಡ್ಕೊಳ್ಳೋದೆ ಅಂತಲ್ಲ. ಇವಾಗ ಅವ್ರ ಮನೇಲಿ ಕೆಲಸ ಇದ್ದಾಗ, ಅವ್ರು ಕೂಗಿದಾಗ ನಾವು ಹೋಗಿ ಕೆಲಸ ಮಾಡಿಕೊಟ್ಟಿರ್ತೀವಿ. ಇವಾಗ ನಮ್ಮ ಮನೆ ಶಿಫ್ಟಿಂಗ್ ಆಗಿರ್ಬೋದು, ನನ್ನ ಮನೆ ಅರೇಂಜ್ಮೆಂಟ್ ಆಗಿರ್ಬೋದು, ಸಮ್ಟೈಮ್ಸ್ ಗೊಂಬೆ ನೋಡ್ಕೊಳ್ಬೇಕಂದ್ರೆ ನಾನು ಸ್ವಲ್ಪ ಹೊತ್ತು ಅತ್ತೆ ಮನೇಲಿ ಕಳಿಸಿರ್ತೀನಿ, ಸ್ವಲ್ಪ ಹೊತ್ತು ಅಮ್ಮ ಮನೇಲಿ ಕಳಿಸಿರ್ತೀನಿ. ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮಧ್ಯ ಇದೆ. ಮತ್ತು ಇನ್ನೆಲ್ಲರೂ ಔಟ್ಸೈಡ್ ಹೋಗಬೇಕು ಅಂದರೂ ಅಷ್ಟೇ, ಈ ಪ್ಲೇಸ್ಗೆ ಹೋಗೋಣ ಅಂತ ಅವ್ರು ಡಿಸೈಡ್ ಮಾಡಿದರೆ, ಒಂದು ಫ್ಯೂಯಲ್ ಆಗಿರ್ಬೋದು ಅಥವಾ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಏನೇ ಆಗಲಿ ಈ ಥರ ಶೇರ್ ಮಾಡ್ಕೊಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮತ್ತು ಒಂದು ನಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಈ ಥರ ಇದ್ದಾಗ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗೋಲ್ಲ ನನ್ನ ಪ್ರಕಾರ. ಒಂದು ಕ್ಲಾರಿಟಿಲಿ ನಾವು ಇದ್ದೀವಿ. ಮತ್ತು ನಮ್ಗೆ ಏನೇ ಒಂದು ಮನಸ್ತಾಪ ಬಂತು ಅಂದ್ರೂ ಆನ್ ಫೇಸ್ ಅಲ್ಲೇ ಮಾತಾಡಿ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದು ನಾವು ಫಸ್ಟೇ ಮಾತಾಡ್ಕೊಂಡಿದ್ದೀವಿ. ನಮ್ಮ ಮಧ್ಯೆ ಕೂಡ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಾವು ಎಷ್ಟೋ ವರ್ಷಗಳು ದೂರ ಎಲ್ಲ ಇದ್ವಿ. ಅದೆಲ್ಲ ಆಗಿ ಮತ್ತೆ ಇವಾಗ ಹಿಂಗಾಗಿದ್ದೀವಿ. ಏನೇನೋ ಕಾರಣಾಂತರಗಳಿಂದೆಲ್ಲ ದೂರ ಆಗಿದ್ವಿ. ಸೊ ಅದೆಲ್ಲ ನಮ್ಗೆ ತೆಗಿಯೋಕ್ಕೂ ಇಷ್ಟ ಆಗಲ್ಲ. ಮತ್ತು ಹೆಂಗಿರ್ಬೇಕೋ ಹಂಗೆ ಆಗೋಯ್ತಲ್ಲ, ಒಂದು ಸಲ ಆಗಿದೆ ಅಂದಮೇಲೆ ನಾವು ಚೆನ್ನಾಗಿರಬೇಕು ಅಂತ ನಾವು ನಮ್ಮ ಅತ್ತೆ ಮನೆಯವ್ರಿಗೆ ಹೇಳಿದ್ದೀವಿ. ಸೊ ಈ ರೀತಿ ಒಂದು ಒಗ್ಗಟ್ಟಲ್ಲಿ ನಾವು ಊಟ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನಬೇಕು, ಜ್ಯೂಸ್ ತಂದರೂ ಒಟ್ಟಿಗೆ ಕುಡಿಬೇಕು, ಈ ರೀತಿ ಒಂದು ಒಗ್ಗಟ್ಟಲ್ಲಿದೆ. ಇನ್ನು ನಮ್ಮ ಅತ್ತೆ ಮನೆಯವರು ಅಂದರೆ ಗೋಪಿ ಅವ್ರ ಮನೆಯವರು ಇದ್ರಲ್ಲ, ಅವರು ಕೂಡ ನಮ್ಗೆ ಹಂಗೆ ಅಡ್ಜಸ್ಟ್ ಆಗ್ತಾರೆ. ಅವ್ರು ಬಂದಾಗ ಅವ್ರನ್ನೂ ಕೂಡ ನಾವು ಹಿಂಗೆ ಸೇರಿಸ್ಕೊಳ್ತೀವಿ. ಅಂದರೆ ನಮ್ಮ ಮನೆ ಅವ್ರನ್ನೂ ಸೇರಿಸ್ಕೊಳ್ತೀವಿ ಅನ್ನೋದಕ್ಕಿಂತ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ ಅನ್ನೋದನ್ನ ನಾನು ಹೇಳೋದಕ್ಕೆ ಆ ರೀತಿ ಹೇಳಿದೆ. ಸೊ ಈ ರೀತಿ ನಮ್ಮ ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಸರಾಕ್ ಹೋಗ್ಲಿ ಕಲ್ಸಿ, ಸ್ವಲ್ಪ ಮೇಲಕ್ಕೆ ಆ ಕಡೆ ಮೇಲಕ್ಕೆ ನೀರು ಆಗುತ್ತಲ್ವಾ ಕಲಸು. ಬೇಜಾನಾಯ್ತು. ಇದ್ರ ಮೇಲೆ ಆ ಕುಟಾಣಿ ಕಲ್ಲು ಅದೆಲ್ಲ ಇಟ್ಬಿಡೋಣ, ಹಾಕ್ಬೋದಾಗಿತ್ತು. ಬಂತು ಹೊಗೆ, ಕಲಿಸ್ಬೇಡ ಇರು, ಹಾಕೀಗ. ಇರಮ್ಮ ಇನ್ನೂ ಆಲ್ಮೋಸ್ಟ್ ಎಲ್ಲ ಅಡುಗೆಗಳಾಗ್ಬಿಟ್ಟಿತ್ತು. ಸರಿ ಬೇಗ ಆದರೆ ಮನೆಯೆಲ್ಲ ಕಸ ಗುಡಿಸಿ ನೀಟಾಗಿ ಇಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ನಾನು ಫ್ರೆಶ್ ಅಪ್ ಆಗಿರಲಿಲ್ಲ. ಸರಿ ಫಸ್ಟ್ ಎಲ್ಲ ಅಡುಗೆ ಮಾಡಿಬಿಡೋಣ, ಅಡುಗೆ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಹಂಗೆ ಇದ್ದೆ. ಇನ್ನು ಸ್ನಾನಕ್ಕೂ ಹೋಗಿರಲಿಲ್ಲ. ಸರಿ ಇವಾಗ ನಾನು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಮಂಜು ಅತ್ತೆಗೆ ಜೀವಿಗೆ ಚಿಕನ್ ಫ್ರೈ ಇಷ್ಟ, ನನಗೆ ಮಂಜು ಅತ್ತೆ ಮಾಡೋ ಚಿಕನ್ ಚಾಪ್ಸ್ ಇಷ್ಟ. ಸೊ ಅವ್ರಿಗೆ ನಾನು ಮಾಡೋದಿಷ್ಟ, ನನಗೆ ಅವ್ರು ಮಾಡೋದಿಷ್ಟ. ಸರಿ ಇಬ್ರಿಗೂ ಈಕ್ವಲ್ ಆಗಬೇಕಲ್ವಾ, ಸರಿ ಅಂತ ಹೇಳಿ ಇವಾಗ ನಾನು ನನ್ನ ಸ್ಟೈಲಲ್ಲಿ
ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ಗೊಂಬೆ ಅಂತೂ ಫುಲ್ ಆಟ ಅವಳಿಗೆ, ಮತ್ತು ಅವಳಿಗೂ ಕೂಡ ಹೊಸ ಬಟ್ಟೆ ಹಾಕಬೇಕಾಗಿತ್ತು. ರಂಜು ಕೂಡ ತಂದುಕೊಟ್ಟಿದ್ಲು, ಮತ್ತು ಇನ್ನು ಮಂಜು ಅತ್ತೆ ಕೂಡ ತಂದುಕೊಟ್ಟಿದ್ರು ಹೊಸ ವರ್ಷಕ್ಕೆ, ಇದು ಯುಗಾದಿ ಹಬ್ಬಕ್ಕೆ. ಆಮೇಲೆ ಚಿಕ್ಕಮ್ಮ ತಂದುಕೊಟ್ಟಿದ್ರು ಬಟ್ಟೆಗಳಿದ್ವು, ಬಟ್ ನಾನೇ ಹಾಕಿಲ್ಲ. ಏನಕ್ಕೆ ಅಂದರೆ ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ನಾನ್ ವೆಜ್ ಬೇರೆ ಮಾಡ್ತಿದ್ವಿ. ನನಗೆ ಇಲ್ಲಿ ಅಡುಗೆ ಮನೇಲಿ ಕೆಲಸ ಜಾಸ್ತಿ ಇದೆ. ಅವಳಿಗೆ ಹಾಕಿದ್ರೆ ಇನ್ನು ಎಲ್ಲ ಆಚೆ ಹೋಗ್ತಾಳೋ ಮತ್ತು ಬಟ್ಟೆ ಎಲ್ಲಿ ಗಲೀಜು ಮಾಡ್ಕೊಳ್ತಾಳೋ ಅಂತೇಳಿ ನಾನು ಅವಳಿಗೇನು ಬಟ್ಟೆ ಹಾಕಿಲ್ಲ. ಸರಿ ಕಂಫರ್ಟಬಲಾಗೇ ಇರಲಿ ಅಂತ ಅಂದ್ಬಿಟ್ಟು ನೈಟ್ ಡ್ರೆಸ್ಸಲ್ಲೇ ಇಡಿಸಿದ್ದೆ. ಇನ್ನು ನಾನು ಅವಳು ಸ್ನಾನ ಮಾಡಿಕೊಂಡು ಕೂಡ ನಾರ್ಮಲ್ ಡ್ರೆಸ್ಸೇ ಹಾಕ್ಕೊಂಡ್ವಿ. ನಾವೇನು ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ ಹೊಸದಡ್ಕ ದಿನ. ಯೂಶ್ವಲಿ ನಾನ್ ವೆಜ್ ದಿನ ಹೆಂಗೆ ಅಂದರೆ ಎಲ್ಲ ಗಮ್ಮತ್ತಾಗಿ ಅಡುಗೆ ಮಾಡಿಬಿಟ್ಟು ಒಟ್ಟಿಗೆ ಕುತ್ಕೊಂಡು ತಿಂದ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು, ಚಿಲ್ ಮಾಡಬೇಕು. ಇಷ್ಟೇ ನನ್ನ ಮೈಂಡಲ್ಲಿರೋದು ಹಬ್ಬ ಅಂದರೆ. ಇನ್ನು ನೋಡ್ಬೋದು ನೋಡಿ, ನಮ್ಮ ಅಣ್ಣ ಕೂಡ ಹೆಲ್ಪ್ ಮಾಡ್ತಾನೆ. ಕಸ ಎತ್ತಾಕೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಗೊಂಬೆಗೆ ನೋಡ್ಕೊಳ್ಳೋದಾಗಿರ್ಬೋದು, ಗೊಂಬೆಗೆ ಅಂಗಡಿ ಎತ್ಕೊಂಡು ಹೋಗಿ ಬರೋದು. ಒಂದೊಂದು ಸಲ ಅವನು ಗೊಂಬೆಗೆ ಸ್ನಾನ ಮಾಡಿಕೊಡ್ತಾನೆ. ನಮ್ಮನೇಲಿ ನೀನೇ ಮಾಡಬೇಕು, ನಾನೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಒಟ್ಟಿಗೆ ಈ ಥರ ಎಲ್ಲ ಕೆಲಸಗಳು ಹಂಚ್ಕೊಂಡು ಮಾಡಿದಾಗ ಕೆಲಸಗಳು ಬೇಗ ಆಗುತ್ತೆ, ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗು ಇರುತ್ತೆ. ಮತ್ತು ಏನೇ ಒಂದು ವಸ್ತು ತೊಗೊಂಡು ಬಂದಾಗ ನಾನು ಪ್ರತಿಯೊಬ್ಬರಿಗೂ ತೋರಿಸ್ತೀನಿ. ಅವರೇನೇ ಒಂದು ವಸ್ತು ತೊಗೊಂಡಾಗ ನಾನು ಹಿಂಗೆ ಈ ಥರ ತೊಗೊಂಡಿದ್ದಾರೆ ಅಂತ ಹೇಳ್ತೀವಿ. ಸೊ ಈ ಥರ ಒಂದು ಬಾಂಡಿಂಗ್ ನಮ್ಮದು ದಿನೇ ದಿನೇ ಜಾಸ್ತಿ ಚೆನ್ನಾಗಿ ಸ್ಟ್ರಾಂಗಾಗಿ ಆಗ್ತಿದೆ. ಟಚ್ಚು ಡೆಂಗೆ ಇರಲಿ. ಜಸ್ಟ್ ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ಎಷ್ಟೊಂದು ಜನ ಕೇಳ್ತೀರಾ, ಎಷ್ಟು ಪ್ರೀತಿಯಿಂದ ಕೇಳ್ತೀರಾ ಗೊತ್ತಾ, ನಮ್ಮ ಮನೇಲಿ ಹಂಗಿದೆ ಹಿಂಗಿದೆ ಆ ಥರ ಎಲ್ಲ ಹೇಳ್ತಾರೆ. ನಮ್ಗೆ ಇರೋದಕ್ಕೆ ಆಗಲ್ಲ, ನೀವು ಹೆಂಗೆ ಸಾಧ್ಯ ಈ ಥರ ಎಲ್ಲ ಅಂತ. ಇನ್ನೂ ಚೆನ್ನಾಗೇ ಇತ್ತು ನಮ್ಮ ಫ್ಯಾಮಿಲಿ ಹೇಳಬೇಕಂದ್ರೆ. ಊರಲ್ಲೆಲ್ಲ ಇನ್ನೂ ಎಷ್ಟು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರು ಎಲ್ಲ ಒಟ್ಟಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಬ್ಬಗಳೆಲ್ಲ ಹೆಂಗೆ ಅಂತ. ಈಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ 1 by 1 ದೂರ ಆಗಿ, ಮತ್ತು ಇವಾಗ ಎಲ್ಲ 1 by 1 ಒಂದಾಗ್ತಾಯಿದ್ದೀವಿ. ಒಂದು ಟೈಮ್ ಬಂದಾಗ ನಾನು ಪ್ರತಿಯೊಂದು A to Z ಮೂಮೆಂಟ್ನ ಶೇರ್ ಮಾಡ್ಕೊಳ್ತೀನಿ. ಫ್ಯಾಮಿಲಿನಲ್ವಾ ಕೊನೆಗೆ ಬರೋದು. ಸೊ ನನಗೆ ಸಖತ್ ಇಷ್ಟ, ನನಗೆ ಫ್ಯಾಮಿಲಿನ ಬಿಟ್ಕೊಡಲ್ಲ ನಾನು. ತುಂಬ ಇಷ್ಟ ನನಗೆ ನನ್ನ ಫ್ಯಾಮಿಲಿ ಅಂದರೆ. ಸಾಕ್ಬಿಡು, ಮಟನ್ ತಿನ್ನಲ್ಲ ಇತ್ತಮ್ಮ ಮಟನು. ಪಾ ಚೆನ್ನಾಯ್ತಾ? ಉಪ್ಪು ಖಾರ ಎಲ್ಲ ಚೆನ್ನಾಯ್ತಾ ಗೊಂಬೆ? ಹಾಂ ಚೆನ್ನಾಯ್ತಾ ಶಮಿ? ಹಾಂ ತಿನ್ನು. ಏನಪ್ಪ ಬೆಂದೈತಾ? ಉಪ್ಪು ಖಾರ ಎಲ್ಲ? ಇದು ಫ್ರೈ ಚೆನ್ನಾಗಿ ಮಾಡಿದ್ದೀನಾ? ತಿಂದಲ್ಲ ಅದೇ ಚೆನ್ನಾಗಿಲ್ವಾ? ಹಾಂ ಗಿರಿ ಹಾಕೋ. ಸರಿ ಬಿಡು. ಸಾಂಬಾರ್. ಹಾಂ ಖಾರ ಎಲ್ಲ ನಾನು ಅಪ್ಪನ ಕೇಳ್ದೆ, ನಿನಗೂ ಕೇಳ್ದೆ, ನೀನು ಇನ್ನೂ ಏನೇನು ಅಡುಗೆ ಮಾಡಿದ್ವಿ ಅಂದರೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಮತ್ತು ಚಿಕನ್ ಕರಿ, ಚಿಕನ್ ಫ್ರೈ, ಚಿಕನ್ ಕಬಾಬ್, ಆಮೇಲೆ ಇದು ಏನಪ್ಪ ಮೊಟ್ಟೆ ಬೇಯಿಸಿದ್ವಿ, ಮತ್ತು ಮೊಟ್ಟೆ ಫ್ರೈ ಥರ ಸ್ವಲ್ಪ ಮಾಡಿದ್ದೆ. ಸರಿ ಇವಾಗ ಕಬಾಬ್ಗೆ ಬೇಗ ಬಿಡ್ತಾಯಿದ್ದೀನಿ. ಎಲ್ಲ ಆಗಿತ್ತು. ಸರಿ ನಾವು ಊಟಕ್ಕೆ ಎಲ್ಲರೂ ಕೂತ್ಕೊಂಡಿದ್ರು. ಕಬಾಬ್ ಒಂದು ಹಾಕಿರ್ಲಿಲ್ವಲ್ಲ, ಸರಿ ಜೀವಿ ಕೂಡ ಆಚೆ ಹೋಗಿದ್ದ, ಅವನು ಬಂದರೆ ಎಲ್ಲರೊಟ್ಟಿಗೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿದ್ದೆ. ನಾನು ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ ಅಂದ್ಕೊಂಡೆ, ಬಟ್ ಸ್ನಾನ ಮಾಡಬೇಕು ಅನಿಸ್ತಿತ್ತು. ನನಗೆ ಯಾಕೋ ಗೊತ್ತಿಲ್ಲ, ಈ ಬಿಸಿಲಿಗೂ ಅದಕ್ಕೂ ಈ ಅಡುಗೆ ಎಲ್ಲ ಮಾಡಿರೋದಕ್ಕೂ ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ತಿನ್ನಬೇಕು ಅನಿಸ್ತಿತ್ತು. ಸರಿ ಕಬಾಬ್ ಹಾಕ್ಬಿಟ್ಟು ಹೋಗ್ಬಿಡೋಣ ಹಾಗೆ ಅನ್ನೋಷ್ಟರಲ್ಲಿ ಇನ್ನೇನು ಚಿಕ್ಕಮ್ಮ ಕೂಡ ಅಷ್ಟರಲ್ಲಿ ಬಂದರು. ಇನ್ನು ಇವ್ರ ಪಾಪ ನಾಷ್ಟ ಏನು ಮಾಡಿರಲಿಲ್ಲ. ಸರಿ ನೀವೆಲ್ಲ ಕುತ್ಕೊಳ್ಳಿ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಊಟ ಬಡಿಸ್ತಿದ್ದೆ. ಇನ್ನು ಗೋಪಿ ಬಂದಿರಲಿಲ್ಲ, ಗೋಪಿನ ಬಿಟ್ಟು ನಾನು ತಿನ್ನೋದಿಲ್ವಲ್ಲ, ಸರಿ ಗೋಪಿ ಬಂದಮೇಲೆ ತಿನ್ನೋಣ ಅಂತ ಅಂದ್ಕೊಂಡೆ. ಸರಿ ಇನ್ನೇನು ಗೋಪಿ ಬಂದಮೇಲೆ ಈ ಸಲ ತಿನ್ಕೊಬಿಡು ಆಯಿತು, ಬಿಸಿ ಬಿಸಿ ನಾನು ಸ್ನಾನ ಮಾಡಿನೇ ಆಮೇಲೆ ತಿಂತೀನಿ ಅಂತ ಹೇಳಿ ಗೋಪಿಗೂ ಕೂಡ ಹಾಕ್ಕೊಟ್ಟೆ. ಇನ್ನು ಜೀವಿ ಕೂಡ ಬಂದ. ಸರಿ ಪ್ರತಿಯೊಂದು ಅಡುಗೆನ ಇವಾಗ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ನನಗೆ ಈ ಲಾಸ್ಟ್ 4 ವರ್ಷದಿಂದ ಯುಗಾದಿ ಹಬ್ಬ ಯಾಕೆ ಬರುತ್ತೋ ಅನಿಸ್ಬಿಡುತ್ತೆ. ಏನಾದರೂ ಒಂದು ನೆಗೆಟಿವ್ ಕಾದಿರುತ್ತೆ, ನನಗೆ ನಿಜ ಇಷ್ಟನೇ ಆಗಲ್ಲ. ಯುಗಾದಿ ಹಬ್ಬ ಟೈಮಲ್ಲೇ ಚಿಕ್ಕಪ್ಪ ಮತ್ತು ಉಮ್ಮಂದಂಗಾಯಿತು. ಅದಾದಮೇಲೆ 1 ವರ್ಷ ಮಾಡಿದ್ವಿ, 1 ವರ್ಷ ಚೆನ್ನಾಗೇ ಇತ್ತು, ಏನೋ ಓಕೆ. ಹಬ್ಬ ಮಾಡಿರಲಿಲ್ಲ ಕರೆಕ್ಟ್ 1 ವರ್ಷ, ಸುಮ್ಮನೆ ಸಿಂಪಲಾಗಿ ನಾವು ಮಾಡಿದ್ವಿ. ಅದಾದಮೇಲೆ ಲಾಸ್ಟ್ ವರ್ಷ ಮಾಡಿದ್ವಿ. ಲಾಸ್ಟ್ ವರ್ಷ ಕೂಡ ನಮ್ಮ ಲೈಫಲ್ಲಿ ಇಬ್ಬರು ಅಚಾನಕ್ಕಾಗಿ ಬಂದು ಅಚಾನಕ್ಕಾಗಿ ಹೋಗೋ ಥರ ಆಯಿತು.
ಹೆಸರೆಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ, ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ದಟ್ಸ್ ಓಕೆ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಹಂಗೆ ಈ ವರ್ಷವೂ ಅಷ್ಟೇ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಏನಾದರೂ ಒಂದು ಆಗುತ್ತಲ್ಲ ಅಂತ ಬೇಜಾರಾಗುತ್ತೆ. ಏನಕ್ಕೆ ಹಬ್ಬ ಬರುತ್ತೋ, ಈ ಹಬ್ಬದ ಟೈಮಲ್ಲೇ ಏನಾದ್ರು ಹಿಂಗೆ ಆಗಿರುತ್ತೆ, ಅದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸೊ ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಏನು ಏನು ತಿಂದಿದ್ವಿ? ಪಾರ್ಸಲ್ ತಂದು ಏನು ಮಾಡ್ತಾರೆ, ಮುಳೆ ಹಾಕ್ಬಿಡ್ತಾರೆ. ಆಗಿದೆ ಅಪ್ಪ. ಅಯ್ಯೋ ಇನ್ನೇನು ಬೇಯಿಸ್ತೀವಿ ಬಿಡ. ಬಿರಿಯಾನಿನ ಏನ ನೋಡಮ್ಮ, ಆಗೈತೆ ನೀನು. ಅದಾದಮೇಲೆ ನಾವು ರಂಜು ಮತ್ತು ನಿತಿನ್ ಬ್ರೋ ಅವ್ರಿಗೆ ಇನ್ವೈಟ್ ಮಾಡಿದ್ವಿ. ಅವರು ಕೂಡ ಬಂದಿದ್ದರು. ನಾನು ಊಟ ಮಾಡೋದೆಲ್ಲ ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಇನ್ನು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಇದು ಐಸ್ ಕ್ರೀಮ್ನ ತರಿಸಿದ್ರು. ಗೋಪಿ ಹೆವಿ ಬಿಸಿಲಿತ್ತು, ಸೊ ಅದಕ್ಕೆ ಇವಾಗ ಐಸ್ ಕ್ರೀಮ್ನ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲ ಕಪ್ಪಿಗೆ ಶೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ. ಹೆಂಗಿಡ್ಲಿಲ್ಲ. ಅಯ್ಯೋ ಸುಮ್ಮನೆ ಇರಮ್ಮ ಚಲ್ಕ್ಯಾ. ಸರಿ ಬಿಡ, ಆಯ್ತು. ಅದೇ ಎಷ್ಟು ಕೊಟ್ಬಿಡ್ರಿ. ಇಡಿ ಇಷ್ಟು ನೋಡೋಣ ಯಾವ್ದ್ರಲ್ಲಿ ಕಮ್ಮಿ ಐತದೆ. ಎದ್ರಲ್ಲೂ ಒಂದ್ರಲ್ಲಿ ಕಮ್ಮಿ ಬಿದ್ದಾಗಲೇ ಇದರಲ್ಲೇ. ಕೊಡು. ಹಿಡಿಯಕ್ಕೆ ಬರಲ್ಲ. ಅವ್ರ ಹಂಗೆ ಮಂಜಮ್ಮನ ಹತ್ರ. ಟೈಮ್ 10:30. ಮನೆಯೆಲ್ಲ ಫುಲ್ ಕ್ಲೀನ್. ನಾನ್ ವೆಜ್ ಮಾಡಿಬಿಟ್ರೆ ಮನೆ ಫುಲ್ಲು ಒಂಥರ ಒಬ್ಬಟ್ಟು ಅದು ಇದು ಎಲ್ಲ. ಸರಿ, ಇನ್ನು ಮಾವಿನ ಎಲೆಗಳು ನೋಡಿ ಒಂದು ದಿವಸಕ್ಕೆ ಒಣಗೋಗವೆ. ಇನ್ನಿಲ್ಲಿ ಪಾತ್ರೆ ಎಲ್ಲ ತೊಳೆದಿದ್ದಾರೆ. ಅತ್ತೆನೂ ಅಮ್ಮ ತೊಳ್ಕೊಟ್ರು. ಇನ್ನು ಇಲ್ಲೊಂದು ವರ್ಕ್ ನಡೀತಾ ಇದೆ. ಇದು ಆಲ್ಮೋಸ್ಟ್ ಎಲ್ಲ ಕ್ಲೀನ್. ಅಡುಗೆ ಮನೆಯೂ ಕ್ಲೀನ್. ನೋಡೋದಕ್ಕೆ ಒಂಥರ ಖುಷಿ. ಇದು ಕಬಾಬ್ ಮಾಡಿರೋ ಎಣ್ಣೆ, ಇದೆಲ್ಲ ಕಾಯಿಸಿಟ್ಟಿದ್ದಾರೆ. ಇನ್ನೂ ಬಿರಿಯಾನಿ ಇಷ್ಟು ಮಿಕ್ಕಿದೆ. ಇದು ಚಿಕನ್ ಫ್ರೈ. ಇದು ಮಟನ್ ಸಾಂಬಾರು. ಮಟನ್ನು ಒಂದು ಸ್ವಲ್ಪ ಐತೆ, ಸಾಂಬಾರು. ಕಬಾಬ್ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ, ನಂದು ಊಟ ಆಗಿಲ್ಲ ಇನ್ನು. ಇದು ಮೊಟ್ಟೆ ಮಸಾಲ ಮಾಡಿದೆ, ಪೆಪ್ಪರ್ ಡ್ರೈ ಥರ. ಇದು ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಇನ್ನು ಇದು ನೋಡಿ ಚಿಕನ್ ಸಾಂಬಾರು. ಚಿಕನ್ ಯಾರು ಮುಟ್ಟೆ ಇಲ್ಲ. ಬಂದೆ ಇರೋ ನನ್ನ ಮಗನೇ. ಇನ್ನು ನೋಡಿ ಮೊಟ್ಟೆ ಇನ್ನು ಇಷ್ಟು ಮಿಕ್ಕಿದೆ. ಸೊ ಬಂದೆ ಇರ್ಕಂದ. ಊಟ ಏನು ಮಾಡೋದು, ಒಂದು ಸಲ ತಿಂದರೆ ಸಾಕಪ್ಪ ಅನಿಸ್ಬಿಡುತ್ತೆ. ಏನು ಗೊಂಬೆ? ಚೆನ್ನಾಗಿತ್ತ ಊಟ ಎಲ್ಲ ಇವತ್ತು? ಈ ವರ್ಷದ ಯುಗಾದಿ ಹಬ್ಬದ ಹೊಸ್ದಡಕ್ಕೂ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ? ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು, ಅದು ನಾನ್ ವೆಜ್ ಅಂದರೆ ಎಲ್ಲ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ಒಟ್ಟಿಗೆ ಬಿರಿಯಾನಿ, ಚಾಪ್ಸ್ ಅದು ಇದೆಲ್ಲ ಮಾಡ್ಕೊಂಡು ಒಟ್ಟಿಗೆ ತಿಂತಿರ್ತೀರ ಅನಿಸುತ್ತೆ. ಸೊ ನೀವು ಕೂಡ ನಿಮ್ಮ ಅನಿಸಿಕೆ, ಅಂದರೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವ್ಲಾಗ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನೂಸ್ ದಿನಚರಿ ಕನ್ನಡ ವ್ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.